ಕೃಷಿ ಮತ್ತೆ ಪ್ರತ್ಯಕ್ಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸ್ವಯಂ ಕೃಷಿ ಚಿಟ್ ಫಂಡ್ ಮತ್ತು ಇನ್ವೆಸ್ಟ್ಮೆಂಟ್ ಸ್ವಯಂ ಕೃಷಿ ಚಾನೆಲ್, ಅದರ ಜೊತೆಗೆ ಆ ಸಂಸ್ಥೆಗೆ ಸೇರಿದ 2 ದಿನಪತ್ರಿಕೆ, ಟೆಕ್ಸ್ಟೈಲ್ಸ್, ಫುಡ್ ಇಂಡಸ್ಟ್ರಿ, ಹೀಗೆ ಸ್ವಯಂ ಕೃಷಿ ತನ್ನ ಕಬಂಧ ಬಾಹುಗಳನ್ನು ಸಾಕಷ್ಟು ವಿಸ್ತರಿಸಿಕೊಂಡಿತ್ತು. ಆದರೆ 1 ಲಕ್ಷ ಜನರಿಗೆ ಮೋಸ ಮಾಡಿದ ಆರೋಪ ಈ ಸಂಸ್ಥೆಯ ವಿರುದ್ಧ ಕೇಳಿಬಂದಿತ್ತು. ಹಾಗೆ ಈ ಸಂಸ್ಥೆಯ ಮುಖ್ಯಸ್ಥರು ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಸೊ ಯಾಕೆ ಇವೆಲ್ಲ ಗೊಂದಲಗಳು, ಜನರಿಗೆ ನ್ಯಾಯ ಯಾವಾಗ ಸಿಗುತ್ತೆ ಅನ್ನೋದು ನಮ್ಮ ಸುವರ್ಣ ನ್ಯೂಸ್ನ ಪ್ರಶ್ನೆ. ವೀರೇಂದ್ರ ಅವರು ಇದಕ್ಕೆ ಏನು ಹೇಳ್ತಾರೆ ಕೇಳೋಣ. ವೀರೇಂದ್ರ ಅವರು, ಇನ್ನೊಂದು ಮಾತುಗಳು ಕೇಳಿ ಬರ್ತಾ ಇತ್ತು, ನೀವು ರಾಷ್ಟ್ರ ಮಟ್ಟದಲ್ಲಿ ಇವಾಗ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ ನಿಮ್ಮ ಇನ್ವೆಸ್ಟ್ಮೆಂಟ್ ನ. ಇನ್ನೊಂದು ಪ್ರಶ್ನೆ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ಈಗ ರಾಜ್ಯದಲ್ಲಿ ಆದಂತಹ ಅನ್ಯಾಯನ ಎಲ್ಲೋ ಒಂದ್ ಕಡೆ ತುಂಬಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಜನರನ್ನ ಕೊಳ್ಳೆ ಹೊಡೆಯೋದಕ್ಕೆ ಸ್ವಯಂ ಕೃಷಿ ಸಂಸ್ಥೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಿಂದ. ನಾನು ಮುಂಚೆನೇ ಹೇಳಿದೆ, ಈಗ ಸ್ವಯಂ ಕೃಷಿ ರಾಜ್ಯ ಮಟ್ಟದಲ್ಲಿ ನಾವು ಫೈನಾನ್ಷಿಯಲ್ ಕ್ರೈಸಿಸ್ ಅನುಭವಿಸಿದೀವಿ ಹೊರತಾಗಿ ನಮ್ಮಲ್ಲಿ ಸಾಕಷ್ಟು ಆಸ್ತಿ ಇದೆ. ಇವತ್ತು ನೀವು PF ಹಾಕಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ತೊಗೊಂಡ್ರೆ ಸ್ವಯಂ ಕೃಷಿನಲ್ಲಿ ನಾವು ಲೋನ್ಸ್ ಕೊಟ್ಟಿರ್ತಕ್ಕಂಥದ್ದಾಗ್ಬೋದು, ಮತ್ತು ನಮ್ಮಲ್ಲಿರ್ತಕ್ಕಂಥ ಇಮ್ಮೊಬೈಲ್ ಪ್ರಾಪರ್ಟೀಸ್ ಆಗ್ಬೋದು, ಇವತ್ತು 100 ಕೋಟಿಗೆ ಮೇಲೆ ಇದೆ. ಸೊ ಈಗ ನಾವು ಅದು ಫೈನಾನ್ಷಿಯಲ್ ಸಿಕ್ಕಾಕೊಂಡು ಆ ಒಂದು ಸಂದರ್ಭನ ಎದುರಿಸಲಾರದೆ ಇಂಥ ಪರಿಸ್ಥಿತಿನ ಫೇಸ್ ಮಾಡೋದು ಹೊರತಾಗಿ ಮತ್ತೆ ನಾವು ತೊಂದರೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಇಲ್ಲಿ ಇರ್ತಕ್ಕಂಥ ಸಾಲವನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಬೇರೊಂದು ಸಂಸ್ಥೆನ ಹುಟ್ಟಾಗಬೇಕಂತ ಅವಶ್ಯಕತೆ ನಮಗಿಲ್ಲ. ಸಣ್ಣ ಗೊಂದಲಗಳು ನಮ್ಮನ್ನು ಇಷ್ಟೊಂದು ದೊಡ್ಡ ಪ್ರಪಾತಕ್ಕೆ ತಳ್ಳುವಂಥ ಪರಿಸ್ಥಿತಿಗೆ ತಂದುಬಿಡ್ತು. ಆದರೂ ಕೂಡ ನಾವು ಮಾಡಿರ್ತಕ್ಕಂಥ ಸಿಸ್ಟಮ್ ಕರೆಕ್ಟಾಗಿದ್ದಕ್ಕೋಸ್ಕರನೇ ನಮ್ಮಲ್ಲಿ ಇವತ್ತಿಗೂ ಸಾಕಷ್ಟು ಆಸ್ತಿಗಳು ಮತ್ತು ಸಾಕಷ್ಟು ಫೈನಾನ್ಷಿಯಲ್ ಸೋರ್ಸಸ್ ಉಳ್ಕೊಂಡಿದೆ. ಇಲ್ಲಾಂದಿದ್ರೆ ಪ್ರಾಯಶಃ ನೀವು ಹೇಳಿದಾಗ ಏನಾದರೂ ನಾವು ಮಿಸ್ಯೂಸಸ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಅವ್ರ ರಾಂಗ್ ಸ್ಟೆಪ್ನ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಮಾಡಿದ್ದಿದ್ರೆ ಪ್ರಾಯಶಃ ಲೈಫಲ್ಲಿ ಇನ್ಯಾವತ್ತೂ ಸ್ವಯಂ ಕೃಷಿ ಮತ್ತೆ ಓಪನ್ ಆಗ್ತಿರ್ಲಿಲ್ವೇನೋ. ಇಂತಹದ್ದೇ ಪ್ರಶ್ನೆಗಳು, ಇಂತಹದ್ದೇ ಹಲವು ಅನುಮಾನಗಳು, ಇಂತಹದ್ದೇ ನೋವಿನ ಕಥೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಆದರೆ ವೀರೇಂದ್ರ ಅವರು ಹೇಳ್ತಿದ್ದಾರೆ ಯಾರಿಗೂ ಅನ್ಯಾಯ ಆಗಲ್ಲ ಅಂತ. ಸೊ ಮುಂದೆ ಏನು ನಡೆಯುತ್ತೆ ಅನ್ನೋ ಕುತೂಹಲ ನಮಗೂ ಕೂಡ ಕಾಯ್ತಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.